ನಿಮ್ಮ ಜನ್ಮ ಜನ್ಮಾಂತರದ ಅತಿ ದೊಡ್ಡ ಮಿತ್ರ ಆತ್ಮ ಬಂದು ನಮಗ್ ಸಂಗಾತಿಯಾಗಿ ಬರ್ತಾರೆ. ನಮಗೊಂದು ಬ್ಯೂಟಿಫುಲ್ ಹಸ್ಬೆಂಡ್ ಸಿಕ್ಕಿದ್ದಾರೆ, ಪತ್ನಿ ಸಿಕ್ಕಿದಾಳೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಬರೀ ಬ್ಯೂಟಿ ಅಂತ ಹೇಳಿದ ತಕ್ಷಣ ದೇಹದ ಅಂದ ಅಲ್ಲ ಮಕ್ಕಳೇ, ಮನಸ್ಸಿನ ಅಂದ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಸಂಗಾತಿ, ನಿಮ್ಮನ್ನು ಭಾವನಾತ್ಮಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ಎಷ್ಟಿದಾವೆ ಗೊತ್ತಾ ಅಲ್ಲಿ, ಅವೆಲ್ಲದಕ್ಕೂ ಹೊಂದಿಸ್ಕೊಂಡು ಆ ತಾಯಿ ಜೀವ ನಿಂತಿದ್ದಾಳೆ, ಇಲ್ಲ ಆತ ನಿಂತಿದ್ದಾನೆ ಅಂದ್ರೆ ಜನ್ಮ ಜನ್ಮಾಂತರದ ಒಬ್ಬ ಆತ್ಮ ಬಂದು ನಿಮಗೆ ನೀವು ಮಾಡಿರೋ ಸೇವೆಯೋ, ನೀವು ಮಾಡಿರುವ ಪೂಜೆಯೋ, ನೀವು ಮಾಡಿರುವ ತೋರಿಸಿರುವ ಒಲವೋ, ಜನ್ಮ ಜನ್ಮಾಂತರದ ಸಂಗಾತಿ ನಿಮ್ಮನ್ನ ಹುಡುಕೊಂಡು ಬಂದಿರೋದು. ಹಾಗೆಯೇ ನಿಮ್ಮ ಜನ್ಮ ಜನ್ಮಾಂತರದ ಪರಮಾತಿ ಪರಮ ಶತ್ರು ಕೂಡ ನಿಮ್ಮ ಸಂಗಾತಿಯಾಗಿ ಬರ್ತಾನೆ. ದಿಸ್ ಇಸ್ ವಾಟ್ ವೈದಿಕ. ಅವ್ರಿಗೇನು ಹುಚ್ಚ, ನಿಮಗೆ ಹುಚ್ಚಡಿಸ್ಲಿಕ್ಕೆ ಬೇರೆ ಇನ್ಯಾವ ಕೆಲಸನೂ ಇಲ್ವಾ ಅವರಿಗೆ? ಯೋಚನೆ ಮಾಡಿ ನೋಡಿ, ನಿಮಗೋಸ್ಕರ ನೀವೆಲ್ಲೋ ಹುಟ್ಟಿದ್ದೀರಿ, ನಿಮಗ್ ಮೊದಲೇ ಅವನು ಹುಟ್ಟಿದಾನಂತೆ, ಒಂದು 5 ವರ್ಷ 10 ವರ್ಷ ಗ್ಯಾಪ್ ಅಂತೆ, ಇಲ್ಲ 5 ತಿಂಗಳು ಗ್ಯಾಪ್ ಅಂತೆ. ಕಾಯ್ತಾ ಇದಾರಂತೆ ಆ ಮನೆಯವರು, ಇಲ್ಲ ನಿಮ್ಮ ಮನೆಯವ್ರು ಕಾಯ್ತಿದಾರಂತೆ. ಅವನನ್ನೇ ಇಲ್ಲ ಅವಳನ್ನೇ ಹುಡುಕೋದಂತೆ, ಬಂದ್ ಕನೆಕ್ಟ್ ಆಗೋದಂತೆ, ಇಷ್ಟ ಆಗೋದಂತೆ, ಇಲ್ಲ ಇನ್ನೊಬ್ರು ತೋರ್ಸೋದಂತೆ. ಮದುವೆ ಆದ್ 3 ದಿನಕ್ಕೆ, ಇಲ್ಲ 3 ವರ್ಷಕ್ಕೆ, ಇಲ್ಲ 30 ವರ್ಷಕ್ಕೆ. ಕೆಲವ್ರು 3 ದಿನಕ್ಕೆ ಮುಗಿಯುತ್ತೆ, ಕೆಲವ್ರದ್ದು 3 ಗಂಟೆಲ್ಲ ಮುಗಿಯುತ್ತೆ, ಕೆಲವ್ರು 3 ವಾರ, ಕೆಲವ್ರು 3 ತಿಂಗಳು, ಕೆಲವ್ರು 3 ವರ್ಷ, ಕೆಲವ್ರಿಗೆ 30 ವರ್ಷ. ಕೇಲ್ಕತ್ತಮ್ ದುಕಾನ್ ಬಂದ್. ಎಷ್ಟು ವರ್ಷ ಹಿಂಗಿರ್ಲಿಲ್ಲ ಗುರುಗಳ ನನ್ ಗಂಡ ಅಲ್ಲಿತ್ತು. ನೀವು ಕಾದಿದ್ದು ಒಬ್ಬ ಮಿತ್ರನನ್ನ ಚೆನ್ನಾಗಿ ಬಳಸ್ಕೊಂಡು ಎಲ್ಲ ಆದ್ಮೇಲೆ ಒಂದ್ 10 ವರ್ಷ ಆದ್ಮೇಲೆ ಇಟ್ಟಿದ್ದೀರಿ, ಬರೇ ಒಂದ್ 30 ವರ್ಷ, ಇಲ್ಲ 3 ದಿನಕ್ಕೆ ಇಟ್ಬಿಟ್ಟಿದ್ದೀರಿ. ಅವನೆಷ್ಟು ನರಳಿದ್ನೋ, ಆಕೆ ಎಷ್ಟು ಒದ್ದಾಡಿದ್ಲೋ, ಅದೆಷ್ಟು ಕಣ್ಣೀರಿಟ್ಲೋ, ಸಂಕಟ ಪಟ್ಲೋ, ಆ ಶಾಪವೇ. ಇನ್ನೇನ್ ಮತ್ತೆ ಪ್ಲಾನಿಂಗ್ ಆಯ್ತು? ಏನಾದ್ರೂ ಯೋಚನೆ ಮಾಡ್ತಿದ್ದೀರಾ?